ಮದುವೆಗೂ ಮುನ್ನ ಫೋಟೋ ಶೂಟ್ ಮಾಡುವುದು ಕಾಮನ್ ಆಗಿದೆ. ಆದರೆ ಇಲ್ಲೊಂದು ಜೋಡಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಬೈಕ್ ಸ್ಟಂಟ್ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಾರೆ. ಈ ಜೋಡಿ ಮದುವೆ ಬಟ್ಟೆಯನ್ನ ಧರಿಸಿ ಬೈಕ್ ಒಂದರಲ್ಲಿ ಕುಳಿತಿದ್ದಾರೆ. ಅದಾದ ಬಳಿಕ ಗಾಳಿಯಲ್ಲಿ ಬೈಕ್ ಹಾರಿಸಿದ್ದಾರೆ. ಅದು ಕಾರಿನ ಮೇಲೆ ಹಾರಿದೆ. ಅಷ್ಟೇ ಅಲ್ಲದೆ ಕೆಲವು ಸ್ಟಂಟ್ಗಳನ್ನು ಕೂಡ ಮಾಡಿದ್ದಾರೆ. ಈ ರೀತಿ ಸ್ಟಂಟ್ ಮಾಡಲು ಕ್ರೇನ್ ಸಹಾಯ ಪಡೆದಿದ್ದಾರೆ. ದೆಹಲಿ ಮತ್ತೆ ಕಲುಷಿತವಾಗಿದೆ. ದೆಹಲಿ ವಾತಾವರಣ ಮಾತ್ರ ಕಲುಷಿತವಾಗಿಲ್ಲ, ಯಮುನಾ ನದಿ ನೀರು ಕೂಡ ಕಲುಷಿತವಾಗಿದೆ. ನದಿಯಲ್ಲಿ ಕಂಡಲೆಲ್ಲ ನೊರೆ ಕಾಣಿಸ್ತಾ ಇದೆ. ಯಮುನಾ ನದಿಯಲ್ಲಿ ವಿಷಕಾರಿ ನೊರೆ ತೇಲ್ತಾ ಇದೆ. ಕಳೆದ ವರ್ಷ ಕೂಡ ಯಮುನಾ ನದಿಯಲ್ಲಿ ಬಿಳಿ ನೊರೆ ಎದ್ದಿತ್ತು. ಇದೀಗ ಮತ್ತೆ ವಾಯು ಮಾಲಿನ್ಯದಿಂದ ವಿಷಕಾರಿ ನೊರೆ ನೀರಿನ ಮೇಲೆ ತೇಲಿ ಹೋಗ್ತಾ ಇದೆ. ಎಲಾನ್ ಮಸ್ಕ್ ಟ್ವಿಟರ್ ಸ್ವಾಧೀನಪಡಿಸಿಕೊಳ್ಳುತ್ತಿದ್ದಾರೆ. ಸ್ವಾಧೀನದ ಒಪ್ಪಂದ ಮುಗಿಯುವ ಮೊದಲೇ ತಮ್ಮ ಟ್ವಿಟರ್ ಬಯೋವನ್ನ ಚೀಫ್ ಟ್ವೀಟ್ ಅಂತ ಬದಲಾಯಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಟ್ವಿಟರ್ನ ಸ್ಕ್ಯಾನ್ ಫ್ರಾನ್ಸಿಕೋ ಕಚೇರಿಗೆ ಭೇಟಿ ನೀಡಿದ್ದಾರೆ. ಇನ್ನು ಟ್ವಿಟರ್ ಕಚೇರಿಗೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭೇಟಿ ನೀಡಿದಾಗ ವಾಶ್ ಬೇಸನ್ ಅನ್ನ ಹೊತ್ತುಕೊಂಡು ಬಂದಿದ್ದಾರೆ. T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಗೆಲುವಿನೊಂದಿಗೆ ಅಮೋಘ ಪ್ರದರ್ಶನ ನೀಡಿದ ಟೀಂ ಇಂಡಿಯಾ ಈಗ ತನ್ನ ಯಶಸ್ಸಿನ ಓಟವನ್ನ ಮುಂದುವರಿಸಿದೆ. ನೆದರ್ಲ್ಯಾಂಡ್ಸ್ ತಂಡವನ್ನ 56 ರನ್ಗಳಿಂದ ಸೋಲಿಸಿದೆ. ಸತತ 2ನೇ ಗೆಲುವನ್ನ ದಾಖಲಿಸಿಕೊಂಡಿದೆ. ಸೂರ್ಯಕುಮಾರ್ ಯಾದವ್, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅರ್ಧ ದಶಕಗಳ ಆಧಾರದ ಮೇಲೆ ಮೊದಲ ಬ್ಯಾಟಿಂಗ್ ಮಾಡಿದ ರೋಹಿತ್ ಪಡೆ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 179 ರನ್ ಗಳಿಸಿತು. ಇನ್ನು ಗುರಿ ಬೆನ್ನಟ್ಟಿದಂತ ನೆದರ್ಲ್ಯಾಂಡ್ಸ್ 9 ವಿಕೆಟ್ ಕಳೆದುಕೊಂಡು 129 ರನ್ ಗಳಿಸಲು ಶಕ್ತವಾಯಿತು. ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರಿಗೆ ಬಿಸಿಸಿಐ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದೆ. ಪುರುಷ ಕ್ರಿಕೆಟಿಗರಷ್ಟೇ ಮಹಿಳಾ ಆಟಗಾರರು ಕೂಡ ವೇತನ ನೀಡುವುದಾಗಿ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಅವರು ಘೋಷಣೆ ಮಾಡಿದ್ದಾರೆ. ತಾವು ತಾರತಮ್ಯವನ್ನ ನಿವಾರಣೆಯತ್ತ ಮೊದಲ ಹೆಜ್ಜೆ ಇಡ್ತಾ ಇದ್ದೇವೆ. ಪ್ರತಿ ಮ್ಯಾಚ್ನ ಶುಲ್ಕ ಕೂಡ ಸಮಾನವಾಗಿರುತ್ತೆ. ಟೆಸ್ಟ್ ಆಡಿದ್ರೆ ತಲಾ 15 ಲಕ್ಷ ಮ್ಯಾಚ್ ಫೀಸ್ ಸಿಗುತ್ತೆ. ಏಕದಿನಕ್ಕೆ 6 ಲಕ್ಷ, T20 ಪಂದ್ಯಕ್ಕೆ 3 ಲಕ್ಷ ಮ್ಯಾಚ್ ಫೀಸ್ ಸಿಗುತ್ತೆ ಅಂತ ಜೈಶಾ ಟ್ವೀಟ್ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಚಿತ್ರ ನಾಳೆ ರಿಲೀಸ್ ಆಗ್ತಾ ಇದೆ. ಆದ್ದರಿಂದ ಥಿಯೇಟರ್ಗಳ ಮುಂದೆ ಫ್ಲೆಕ್ಸ್ ಹಾಗೂ ಕಟೌಟ್ಗಳನ್ನು ಹಾಕಲಾಗಿದೆ. ಇನ್ನು ನರ್ತಕಿ ಚಿತ್ರಮಂದಿರದ ಬಳಿ 81 ಅಡಿ ಉದ್ದದ ಗಂಧದ ಗುಡಿ ಕಟೌಟ್ ಅಳವಡಿಕೆ ಮಾಡಲಾಗಿದೆ. ರಾಜ್ಕುಮಾರ್ ಫ್ಲೆಕ್ಸ್ಗಳು ಕೂಡ ರಾರಾಜಿಸುತ್ತಿವೆ. ಅಪ್ಪು ಅಭಿನಯದ ಗಂಧದ ಗುಡಿ ಚಿತ್ರಕ್ಕಾಗಿ ಕಾಫಿನಾಡು ಚೆಂದು ಪ್ರಚಾರವನ್ನ ಮಾಡ್ತಿದ್ದಾರೆ. ತಲೆಯಲ್ಲಿ ಗಂಧದ ಗುಡಿ ಹೆಸರು ಹಾಕಿಸಿಕೊಂಡು ಚಿಕ್ಕಮಗಳೂರಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಪುನೀತ್ ಅಣ್ಣನ ಸಿನಿಮಾ ಎತ್ತರಕ್ಕೆ ಬೆಳೆಯಲಿ ಅಂತ ಮನವಿಯನ್ನ ಮಾಡ್ತಿದ್ದಾರೆ. ನಾನು ಪುನೀತ್ ಅಣ್ಣ ಶಿವಣ್ಣನವರ ಅಭಿಮಾನಿ. ನೋಡಿ ಮಿಸ್ ಮಾಡಬೇಡಿ. ಆ ಫಿಲ್ಮ್ ಮುಂಚೆ ಓಮ್ ಫಿಲಮ್ ಹೆಂಗೆ ಹೆಸರು ಮಾಡಿತ್ತು ಹಂಗೆ ಗಂಧದ ಗುಡಿ ಫಿಲಮ್ ಹೆಸರು ಮಾಡಬೇಕು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ದು ಓಮ್. ಆಮೇಲೆ ಮುಂಗಾರು ಮಳೆ ಚೆಲುವಿನ ಚಿತ್ರ ಜನ್ಮ ಜೋಡಿ 1 ವರ್ಷ ಹೊಡಿತೆ. ಇದು ಹಂಗೆ 1 ವರ್ಷ ಓಡಲೇಬೇಕು. ಯಾಕಂತ ಅಂತಂದರೆ ಪುನೀತ್ ಅಣ್ಣನ ಇದೇ ಲಾಸ್ಟ್ ಫಿಲಮ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ನೀವೆಲ್ಲ ನೋಡಿ ಆನಂದಿಸಿ. ನನ್ನ ಅಣ್ಣನ ಬೆಳೆಸಿ. ಅಣ್ಣ ಹೆಂಗಿಲ್ಲ ಅಂದರೂ ಬೆಳೆದಿದ್ದಾರೆ. ಮತ್ತೆ ಅವ್ರು ನೋಡ್ತಾ ಇರ್ತಾರೆ ಮೇಲಿಂದ ಗಂಧದ ಗುಡಿ ಫಿಲ್ಮ್. ನೀವು ನೋಡಿದ್ರೆ ಅವ್ರಿಗೆ. ಇನ್ನು ಗಂಧದ ಗುಡಿ ಚಿತ್ರದ ವೇಳೆ ಪುನೀತ್ ರಾಜ್ಕುಮಾರ್ ಅವರಿಗೆ ಬಿಳಿರಂಗನ ಬೆಟ್ಟದ ಸಿಬ್ಬಂದಿ ಬೆಲ್ಲದ ಟೀ ನೀಡಿದ್ರಂತೆ. ಅದನ್ನ ಕುಡಿದು ಅಪ್ಪು ಸೂಪರ್ ಅಂತ ಹೇಳಿದ್ರಂತೆ. ಅರಣ್ಯ ವೀಕ್ಷಕ ಮಿಲ್ಟ್ರಿ ಮಹಾದೇವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೂದಿ ಪುಟಕ್ಕೆ ಬಂದ್ರು ಪಿಕ್ಚರ್ ತೆಗಿಬೇಕಂತೇಳಿ. ಮತ್ತೆ ರೈಕಲ್ ಮಾಡು, ಮತ್ತೆ ಮಾರಿ ಮಾಡು, ಬೂತ್ ಮಾಡು, ಬೇಡುಗುಳಿ, ಜೋಡಿಗೆರೆ ಎಲ್ಲ ತೋರಿಸಿದ್ದೀನಿ ನೋಡ್ಬಿಟ್ಟು ತುಂಬ ಖುಷಿಯಾಗಿದೆ. ಒಳ್ಳೆ ಮತ್ತೆ ಕಾಡೆಮ್ಮೆ, ಆನೆ, ಚಿರತೆ ಎಲ್ಲ ತೋರಿಸಿದ್ದೀನಿ ಅವೆಲ್ಲ ನೋಡಿ ತುಂಬ ಖುಷಿ ಆಯ್ತು ಅವ್ರಿಗೆ. ಎಲ್ಲ ತೋರಿಸಿದ್ಯಪ್ಪ, ನಿನಗೆ ಗೊತ್ತಿರೋ ಜಾಗ. ಕ್ಯಾಂಪಿಗೆ ಬಂದರು ಕ್ಯಾಂಪಿಗೆ ಬಂದು ಮತ್ತೆ ಟೀ ಕುಡಿಬೇಕಂದ್ರು. ಟೀ ನಾವು ಸಕ್ಕರೆ ಟೀ ಕುಡಿಯಲ್ಲ ಬೆಲ್ಲ ಟೀ ಕುಡಿತಾ ಇದ್ದೀವಿ. ಅದೇ ಮಡಿಗೆ ಅಂತ ಹೇಳಿದ್ರು. ಮಡಿಗೆ ಕೊಟ್ಟಾಗ ಕುಡಿದ್ಬಿಟ್ಟು ಸೂಪರ್ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಟೀ ಅಂತ ಹೇಳಿದ್ರು. ಅಪ್ಪು ಕಣ್ಣು ದಾನ ಮಾಡಿದ ಬಳಿಕ ಮತ್ತೆ ಕಣ್ಣು ದಾನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕೋವಿಡ್ಗೂ ಮೊದಲು ಎಷ್ಟು ಕಣ್ಣು ದಾನವಾಗ್ತಾ ಇತ್ತು ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಕಣ್ಣು ದಾನ ಮಾಡಲಾಗ್ತಿದೆ ಅಂತ ನಾರಾಯಣ ನೇತ್ರಾಲಯದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಭುಜಂಗ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪ್ಪು ನಿಧನ ನಂತರ 85,000 ಜನ ಕಣ್ಣು ದಾನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಶುರುವಾಗಿ 28 ವರ್ಷ ಆಯಿತು. 28 ವರ್ಷದಲ್ಲಿ 65,000 ಜನ ಕಣ್ಣು ದಾನ ಮಾಡಿದ್ದಾರೆ ಅಂತ ಹೇಳಿದರು. ಕಣ್ಣನ್ನ ದಾನ ಮಾಡಿದ್ರು. ಪ್ಲೆಜ್ ಮಾಡಿರೋರು 85,000ಕ್ಕೂ ಹೆಚ್ಚು ಜನ, ಇದು 90%. ಅಪ್ಪು ಅವರು ಕಣ್ಣು ದಾನ ಮಾಡಿದ ಮೇಲೆ ಇಟ್ ಕೇಮ್ ಬ್ಯಾಕ್ ಟು ಪ್ರೀ ಕೋವಿಡ್ ಡೇಸ್. ನಾವು ಕೋವಿಡ್ ಮೊದಲು ಎಷ್ಟು ಕಣ್ಣನ್ನು ಕಲೆಕ್ಟ್ ಮಾಡ್ತೀನೋ ಅದಕ್ಕಿಂತನೂ ಜಾಸ್ತಿ ಜನ ಆಕ್ಚುಯಲ್ ಡೊನೇಷನ್ ಆಯಿತು. ಜನ ಫೋನ್ ಮಾಡಿ ಕಣ್ಣನ್ನ ದಾನ ಮಾಡಿದ್ರು. ಪ್ಲೆಜ್ ಮಾಡಿರೋರು 85,000ಕ್ಕೂ ಹೆಚ್ಚು ಜನ, ಬಟ್ ಕಣ್ಣು ದಾನ ಸಾವಿರಾರು ಜನ
ಈ ಒಂದು ವರ್ಷದಲ್ಲಿ ರೆಕಾರ್ಡ್ ನಂಬರ್ ಆಫ್ ಪೀಪಲ್ ಹ್ಯಾವ್ ಡೊನೇಟೆಡ್ ದೇರ್ ಐಸ್. ದಿಸ್ ಇಸ್ ದಿ ಎಫೆಕ್ಟ್ ಆಫ್ ಅಪ್ಪೂಸ್ ಡೊನೇಟಿಂಗ್ ಹಿಸ್ ಐಸ್. ಆನ್ ಅನ್ ಆವರೇಜ್ ನಾವು ತಿಂಗಳಿಗೆ ಒಂದು 150 ಐಸ್ ಆರ್ ಬೀಯಿಂಗ್ ಕಲೆಕ್ಟೆಡ್ ಹಿಯರ್ ನಾವು. ಇಡೀ ನಮ್ಮ